ಇವತ್ತು ನಾನು ರೆಡಿ ಆಗಲ್ಲ ಅಂತಂದ್ರೂ ಹಾಳಾದ ಸವಿತಾಯಿಂದ ನಾನು ರೆಡಿಯಾಗಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಬಂತು. ಛೇ, ಇವರೆಲ್ಲ ಹಿಂಗೆ ಒತ್ತಾಯ ಮಾಡಿ ನನಗೆ ಮದುವೆನೂ ಮಾಡಿಸ್ಬಿಟ್ರೆ ಇಲ್ಲ, ನಾನು ಇನ್ಮೇಲೆ ಸುಮ್ಮನೆ ಇರಬಾರ್ದು, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಬಾರ್ದು. ಛೇ, ಆ ಅಕುಲ್ಗೆ ಮನೆಯಲ್ಲಿ ಬಂದು ಮಾತಾಡೋ ಅಂದ್ರೆ ಅವ್ನು ಬಂದು ಮಾತಾಡೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಮನ್ಯಾಗ ನನಗೆ ಮೊದಲು ಮದುವೆ ಮಾಡಿ ದಬ್ಬಾಕ್ ಬಿಡ್ಬೇಕಂತ ಇವ್ರು ಪ್ಲ್ಯಾನ್ ಮಾಡಕ್ಕೆ ಕುಂತಾರೆ. ಇವರಿಬ್ಬರ ನಡುವೆ ನಾನು ಸಿಕ್ಕಾಕೊಂಡ್ಬಿಟ್ಟೀನಿ. ನನಗಂತೂ ಹೆಂಗೆ ಈ ಸಮಸ್ಯೆಯಿಂದ ಒಳಗೆ ಬರಲಿ ಅಂತ ಗೊತ್ತಾಗ್ತಾನೆ ಇಲ್ಲ. ಕವಿತಾ ಅತ್ತಿಗೆ ಮಗ ಹೇಳಿದ್ರೆ ಅವರು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತಾರೆ, ಲಾಸ್ಟ್ ಮೂಮೆಂಟಿಗೆ ಕೈ ಎತ್ತಿ ಬಿಡ್ತಾರೆ. ಏನು ಮಾಡಲಿ ಇವಾಗ, ಯಾರನ್ನು ನಂಬಲಿ ನಾನು? ಗೌರಿ ಮತ್ತೆ ಬಂದ್ರೆ ಒಟ್ಟಿನಲ್ಲಿ ನನಗೊಬ್ಬಕಿಗೆ ನೆಮ್ಮದಿಯಿಂದ ಇರಾಕ ಬಿಡಾಕ ಹೋಗಬೇಡ್ರಿ ನೀವು. ಖುಷಿ ಆಯ್ತಿಲ್ಲ ನಿಮ್ಗೆ? ಹಾಂ, ಬಂದವನ ಮುಂದೆ ನಾನು ರೆಡಿ ಮಾಡಿಸಿ ನಿಂದಿರ್ಸಿದ್ರಲ್ಲ, ಖುಷಿ ಆಯ್ತಿಲ್ಲ, ಸಮಾಧಾನ ಆಯ್ತಿಲ್ಲ? ಓ ಸವಿತಾ ಅವರೇ, ಏನು ಚಾಲೆಂಜಲ್ಲಿ ಗೆದ್ರಿ ಅಂತ ಭಾಳ ಖುಷಿಯಾಗಿರ್ಬೇಕು. ನಿಮ್ಮ ಈ ದರಿದ್ರ ಚಾಲೆಂಜಿನಲ್ಲಿ ನೀವು ಗೆಲ್ಬೇಕಂತಂದು ನನ್ನ ಜೀವನ ಹಾಳು ಮಾಡಕ್ಕೆ ಹೊಂಟಿರ ನೀವು. ನನ್ನ ಜೀವನ ಹಾಳು ಮಾಡೋಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟಾರ? ಹಾಂ, ಎದಕ್ಕೆ ನನ್ನ ಮೇಲೆ ಇಷ್ಟು ನಿಮಗೆ ದ್ವೇಷ? ನನ್ನ ಪಾಡಿ ನಾನು ಬಿಟ್ಬಿಟ್ರೆ ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ಹೇಳಾಕುಂತೈತಿಲ್ಲ, ಮತ್ತೆ ಇದಕ್ಕೆ ಪದೇ ಪದೇ ಬಂದು ನನಗೆ ನನ್ನ ಜೀವ ತಿನ್ನಾಕೊಂತೀರಿ ನೀವು? ನೋಡು ಗೌರಿ, ನೀನು ಈಗೇನು ಹೋಗಾಕುಂತಿಯಲ್ಲ ಆ ದಾರಿ ಸರಿ ಇಲ್ಲ. ಹೇಳಿದ್ದು ಅರ್ಥ ಮಾಡ್ಕೊ. ನಾವು ಹೇಳೋದನ್ನು ದಯವಿಟ್ಟು ಒಂದು ಸಲ ಯೋಚನೆ ಮಾಡು. ನೀವು ಹೋಗ್ತಾ ಇರೋವಂಥ ದಾರಿ ಸರಿ ಇಲ್ಲ, ಅದಕ್ಕೋಸ್ಕರ ನಿನ್ನನ್ನು ಸರಿ ದಾರಿ ಕರ್ಕೊಂಡು ಹೋಗ್ಬೇಕಂತ ನಾವು ಇಷ್ಟೆಲ್ಲ ಗುದ್ದಾಡಕೊಂತೀವಿ. ಸ್ವಲ್ಪ ಅರ್ಥ ಮಾಡ್ಕೊ. ನಿನಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಾನಿಲ್ಲ ದೇವರು, ಕುತ್ಕೊಂಡು ಯೋಚನೆ ಮಾಡು. ಒಂದು ವೇಳೆ ಅಕುಲ್ ನಿನ್ನನ್ನು ಇಷ್ಟಪಡಕ್ಕೆ ಕುಂತಿದ್ದ ಅಂತ ಅನ್ಕೊ, ನಿನ್ನಂಗೆ ಬರ್ತೀವಿ ನಾವು. ನಿನ್ನನ್ನು ಪ್ರೀತಿಸಕ್ಕೆ ಕುಂತಾನ ಅಂತ ಅಂದ್ರೆ ನಿನ್ನನ್ನು ನೋಡಕ್ಕೆ ಬರಕ್ಕೆ ಕುಂತಾರ ಅನ್ನೋ ಸುದ್ದಿ ನಿನ್ನ ಅಕುಲಿಗೆ ಹೇಳಿರ್ತಿದ್ದಿ. ಇಷ್ಟೊತ್ತಿಗೆ ಆಲ್ರೆಡಿ ಅವ್ನು ಬರಬೇಕಾಗಿತ್ತಲ್ಲ, ಬಂದು ಒಂದು ಸಲನಾರ ಮನ್ಯಾಗ ಮಾತಾಡಬೇಕಾಗಿತ್ತಲ್ಲ. ಹಾಂ, ಎದಕ್ಕೆ ಬಂದಿಲ್ಲ? ಎದಕ್ಕೆ ಇಂಟ್ರೆಸ್ಟ್ ತೋರಿಸೋಲ್ಲವ? ಯಾಕಂದ್ರೆ ಅವನು ನಿನ್ನನ್ನು ಪ್ರೀತಿಸಕ್ಕೆ ಕುಂತಿಲ್ಲ, ಸುಮ್ಮನೆ ಬೂಟಾಟಿಕೆ ಅದೆಲ್ಲ ಮಾತೆಲ್ಲ ಸುಳ್ಳು. ಸ್ವಲ್ಪ ಅರ್ಥ ಮಾಡ್ಕೊ, ಯೋಚನೆ ಮಾಡು. ಏನು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು. ಸುಮ್ಮನೆ ಎಮೋಷ್ನಲ್ ಆಗಿ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗಬೇಡ. ನೋಡ್ಗೋರಿ, ನೀನು ಒಂದು ಹೆಣ್ಣುಡುಗಿ, ನೀನು ಎಷ್ಟು ಹುಷಾರಾಗಿರ್ತಿದ್ದಿ ಅಷ್ಟು ನಿನಗೆ ಒಳ್ಳೆಯದು. ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೋ. ನಾವು ಹೇಳೋದನ್ನು ನೀ ಕುತ್ಕೊಂಡು ಒಂದಿನ ಯೋಚನೆ ಮಾಡು. ಯೋಚನೆ ಮಾಡಿ ಆಮೇಲೆ ಬಂದು ನಮ್ಮ ಹತ್ರ ಹೇಳು. ದಯವಿಟ್ಟು ಏನೇನೋ ಸಿಟ್ಟಿನಲ್ಲಿ ಏನೇನೋ ರಾಂಗ್ ಡಿಸಿಷನ್ ತೊಗೊಳೋದಕ್ಕೆ ಹೋಗಬೇಡ, ಸರಿಯಲ್ಲ. ಆಮೇಲೆ ಹಾಳಾಗೋದು ನಿನ್ನ ಜೀವನನೇ ಹೊರತು ನಮ್ಮ ಜೀವನ ಅಲ್ಲ. ನೀವೆಲ್ಲ ಏನೋ ತಿಪ್ಪರ್ಲಾಗ ಹಾಕಿದ್ರೂ ನನ್ನ ಈ ಮದುವೆಗೆ ಒಪ್ಸೋದಕ್ಕೆ ಆಗೋದಿಲ್ಲ. ಅಷ್ಟಕ್ಕೂ ಅಕುಲ್ ಬರ್ತೀನಿ ಅಂತ ಅಂದಿದ್ದ, ನಾನು ಬೇಡ ಅಂತ ಅಂದೆ. ಗೊತ್ತಾಯ್ತಾ? ಅಕುಲು ನನ್ನನ್ನು ನಿಜವಾಗ್ಲೂ ಇಷ್ಟಪಡಕುಂತಾನೆ, ನಿಜವಾಗ್ಲೂ ಪ್ರೀತಿಸಕುಂತಾನೆ. ಅಂಥ ಹುಡುಗನ ಪಡೆಯೋಕೆ ನಾನು ಪುಣ್ಯ ಮಾಡೀನಿ. ಅದು ನಿಮ್ಗೆ ಅರ್ಥ ಆಗೋಂತಿಲ್ಲ. ಮೇ ಬಿ ಅರ್ಥ ಆದ್ರೂ ಅರ್ಥ ಆಗದೇ ಇರೋಂಗೆ ನೀವು ನಡ್ಸಕೊಂತೀರಿ. ಯಾಕಂದ್ರೆ ಅಕುಲು ಶ್ರೀಮಂತ ಹುಡುಗ ಅನ್ನೋದು ನಿಮಗೆ ಗೊತ್ತಾಗೈತಲ್ಲ. ಅಂಥ ಶ್ರೀಮಂತ ಮನೆಗೆ ನಾನು ಸೊಸೆಯಾಗಿ ಹೋಗ್ಬಿಟ್ರೆ ನಿಮಗೆ ಹೊಟ್ಟೆ ಉರಿಯತ್ತಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಪ್ಲ್ಯಾನ್ ಮಾಡಕೊಂತೀರಿ ನೀವು. ಸಾಕು, ಬಾಯಿ ಮುಚ್ಚು. ಏನೇನೋ ಮಾತಾಡೋಕೆ ಹೋಗಬೇಡ. ಬಾಯಿ ಐತಂತಂದು ಏನು ಅಕುಲ್ಲ ಬರ್ತಿದ್ದಾನೆ, ಬರ್ಬೇಕಾಗಿತ್ತು. ನೀ ಬ್ಯಾಡ ಅಂದ್ರೂ ಅವ್ನು ಬಂದು ಮನೆಗೆ ಬಂದು ಕೇಳ್ಬೇಕಾಯ್ತು. ಆಯಿತು, ನಿನ್ನಂಗೆ ಬರ್ತೀನಿ. ನಾವು ಇನ್ನು 2 ದಿನ ಟೈಮ್ ಕೊಡ್ತಿದ್ವಿ, ಇವತ್ತು ನಾಳೆ. ಈ 2 ದಿನದಲ್ಲಿ ಅಕುಲ್ ಅದಾನಲ್ಲ, ಅವನು ಅವ್ರ ತಂದೆ ತಾಯಿನ ಕರ್ಕೊಂಡು ಮನೆಗೆ ಬಂದು ಹೆಣ್ಣು ಕೇಳಬೇಕು. ಅವಾಗ ನಾನು ಮಾವಾಗ ಒಪ್ಪಿಸ್ತೀನಂತ. ಸರಿನಾ? ಹಂಗೆ ಮಾಡ್ತೀಯ ನೀನು? ಆ ಅಕುಲವ್ರ ಮನ್ಯಾಗ ಈಗಲೇ ಅಕುಲ್ಗೆ ಮದುವೆ ಬೇಡ ಅಂತಂದಾರೆ. ಅದಕ್ಕೋಸ್ಕರ ಅಕುಲ್ ಮನ್ಯಾಗ ಹೇಳಿಲ್ಲ. ಇಲ್ಲ ಅಂದಿದ್ರೆ ಮನ್ಯಾಗ ಹೇಳ್ತಿದ್ದ ಅವನು. ಅದಕ್ಕೆ ನನ್ನ ಹತ್ರ ಒಂದು 3 ವರ್ಷ ಪರ್ಮಿಷನ್ ಕೇಳಾನ. 3 ವರ್ಷ ಆದಮೇಲೆ ಮನೇಲಿ ಒಪ್ಪಿಸಿ ಮದುವೆ ಮಾಡ್ಕೋತೀನಿ ಅಂತ ಅಂದಾನ. ಅವ್ರ ಮನ್ಯಾಗ ಯಾಕೆ ಇಷ್ಟಲ್ಲ? ಸರಿ, ಹಂಗಂದ್ರೆ ಅವ್ರ ಮಮ್ಮಿ ಡ್ಯಾಡಿ ನಂಬರ್ ಇದನ್ನು ನಿನ್ನ ಹತ್ರ ನಾನು ಮಾತಾಡ್ತೀನಿ. ಅವ್ರ ಮಮ್ಮಿ ಡ್ಯಾಡಿ ಹತ್ರ ಕೊಡು, ಫೋನ್ ನಂಬರ್ ಕೊಡು. ಅವ್ರ ಮಮ್ಮಿ ಡ್ಯಾಡಿ ನಂಬರ್ ನನ್ನ ಹತ್ರ ಇಲ್ಲ. ಸರಿ, ಅವ್ರ ಮನೆ ಅಡ್ರೆಸ್ ಆದರೂ ಇದೆಯಾ? ಅದನ್ನಾದರೂ ಕೊಡು, ನಾವು ಹೋಗಿ ಅವ್ರ ಮನೆಯಲ್ಲಿ ಮಾತಾಡ್ಕೊಂಡು ಬರ್ತೀವಿ. ಕೊಡು ಫೋನ್, ಇದು ಅಡ್ರೆಸ್ ಕೊಡು. ಅವ್ರ ಮನೆ ಅಡ್ರೆಸ್ಸು ಇಲ್ಲ, ಅವ್ರ ಮಮ್ಮಿ ಡ್ಯಾಡಿ ನಂಬರ್ ಇಲ್ಲ, ಏನೂ ಇಲ್ಲ ನನ್ನ ಹತ್ರ ಇರೋದು ಅಕುಲನ್ ನಂಬರ್ ಅಷ್ಟೇ. ಅವ್ರ ಮನೆ ಅಡ್ರೆಸ್ ಗೊತ್ತಿಲ್ಲ, ಅವ್ರ ತಂದೆ ತಾಯಿ ನಂಬರ್ ಗೊತ್ತಿಲ್ಲ. ಮತ್ತು ಅದು ಯಾವ ನಂಬಿಕೆ ಮೇಲೆ ನೀನು ಅವನನ್ನು ಇಷ್ಟಪಡಕೊಂತಿದ್ದೆ? ಅವನು ನಿಜವಾಗ್ಲೂ ನೀನು ಇಷ್ಟಪಡಕೊಂತಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರ ಮನ್ಯಾಗ ಹೇಳಿ ಒಪ್ಪಿಸಿ ಇಷ್ಟೆಲ್ಲ ಸಿಚುವೇಶನ್ ನಡೆಯಾಕೊಂತೈತಿ ಮನ್ಯಾಗ ಅನ್ನೋದು ಗೊತ್ತೈತೆ ಅವನಿಗೆ. ಇಷ್ಟೊತ್ತಿಗೆ ಆಲ್ರೆಡಿ ಅವ್ರ ಮಮ್ಮಿ ಡ್ಯಾಡಿನ ಕರ್ಕೊಂಬಂದು ಇಲ್ಲಿ ಮಾತಾಡಬೇಕಾಗಿತ್ತು. ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಅವನು ನಿನ್ನನ್ನು ಇಷ್ಟಪಡಕೊಂತಿಲ್ಲ. ಗೌರಿ, ಇವತ್ತು ಬಂದಿರೋ ಹುಡುಗ ಭಾಳ ಒಳ್ಳೆಯನದ. ಫ್ಯಾಮಿಲಿ ಎಲ್ಲ ಎಷ್ಟು ಚಲೋ ಐತಿ ಗೊತ್ತಾ? ಆ ಹುಡುಗನೂ ಎಷ್ಟು ಚಲೋ ಅದಾನ ಗೊತ್ತಾ? ನೋಡಿದ್ರೂ ಗೊತ್ತಾಗುತ್ತೆ. ಬಂಗಾರದಂಥ ಹುಡುಗ, ಬಂಗಾರದಂಥ ಫ್ಯಾಮಿಲಿ ಸಿಕ್ಕೈತಿ ನಿನಗೆ. ದಯವಿಟ್ಟು ಒಪ್ಕೋ. ಇವನೇನಾದ್ರೂ ಮದುವೆ ಆದೆ ಅಂದರೆ ನೀನು ಆರಾಮಾಗಿ ಖುಷಿಯಾಗಿರ್ಬೋದು. ಹುಡುಗ ನೋಡೋಕ್ಕೂ ಚಂದ ಅದಾನ, ಇಬ್ಬರು ಜೋಡಿನೂ ಚಂದ ಐತಿ. ಹೇಳೋದನ್ನು ಅರ್ಥ ಮಾಡ್ಕೊ. ಒಂದು ಸ್ವಲ್ಪ ನಿನಗೋಸ್ಕರ ಅಲ್ಲದೆ ಇದ್ರೂ ಮಾವರಿಗೋಸ್ಕರ ಆದ್ರೂ ಒಪ್ಕೊ. ನೀನೇನಾದರೂ ಈ ಮದುವೆಗೆ ಒಪ್ಕೊಂಡೆ ಅಂದ್ರೆ ಮಾವರು ಎಷ್ಟು ಖುಷಿ ಆಗ್ತಾರೆ ಗೊತ್ತಾ? ಮಾವಾರ ನಿನ್ನ ಮೇಲೆ ಪ್ರಾಣನ ಇಟ್ಟಾರ ಗೊತ್ತಾನ, ನಿನ್ನ ಮೇಲೆ ಎಷ್ಟು ಜೀವದಾರ ಅನ್ನೋದು ಗೊತ್ತೈತಿಲ್ಲ. ಅಂಥವ್ರು ನಿನ್ನ ಜೀವನ ಹಾಳು ಮಾಡಕ್ಕೆ ನೋಡ್ತಾರನ? ನಿನ್ನ ಜೀವನ ಚೆನ್ನಾಗಿರಲಿ ಅಂತಂದು ಯೋಚನೆ ಮಾಡಕ್ಕಂತಾರ ಅವರು. ಇಷ್ಟೆಲ್ಲ ಮಾಡಕ್ಕಂತಿರೋದು ಯಾರಿಗೋಸ್ಕರ? ನಿನಗೋಸ್ಕರ. ಮೊದಲು ಅದನ್ನು ಅರ್ಥ ಮಾಡ್ಕೊ. ಯಾವ ತಂದೆ ತಾಯಿನೂ ಮಕ್ಕಳ ಜೀವನ ಹಾಳಾಗಲಿ ಅಂತಂದು ಯೋಚನೆ ಮಾಡೋಂಗಿಲ್ಲ. ಮಕ್ಕಳ ಜೀವನ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಾರೆ.
ನೀನು ಈ ಮದುವೆ ಆಗೋದ್ರಿಂದ ಮನ್ಯಾಗ ಎಲ್ರಿಗೂ ಖುಷಿ ಆಗುತ್ತೆ, ನಿನ್ನ ಜೀವನನೂ ಚೆನ್ನಾಗಾಗುತ್ತೆ, ಮಾವರಿಗೂ ಖುಷಿ ಆಗುತ್ತೆ. ನಿನಗೋಸ್ಕರ ನಮ್ಗೆ ಯಾರಿಗೋಸ್ಕರ ಅಲ್ಲದೆ ಇದ್ರೂ ಕೊನೆ ಪಕ್ಷ ಮಾವರ ಮುಖ ನೋಡಿ ಮಾವರಿಗೋಸ್ಕರನಾದರೂ ಈ ಮದುವೆಗೆ ಒಪ್ಕೋಗವ್ರಿ. ನೀನೇನಾದರೂ ಅಪ್ಪಿ ತಪ್ಪಿ ಈ ಮದುವೆಗೆ ಒಪ್ಕೊಲಾರ್ದ ಅಕ್ಕುಲನ್ನು ಇಷ್ಟಪಟ್ಟು ಅವನಿಂದ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದು ಓದಿ ಅಂತ ತಿಳ್ಕೊ, ಮಾವರ ಜೀವ ಸಹಿತ ಉಳಿಯೋಂಗಿಲ್ಲ. ಯೋಚನೆ ಮಾಡು. ಯಾರು ಇದ್ರಷ್ಟು ಬಿಟ್ಟರಷ್ಟು ನನಗೆ ಅದು ಯಾವುದೂ ಬೇಕಾಗಿಲ್ಲ. ನನಗೆ ನನ್ನ ಜೀವನ ಮುಖ್ಯ. ನನಗೆ ಬೇಕಾಗಿರೋದು ಅಕ್ಕುಲು, ಅದಷ್ಟ ನನಗೆ ಇವಾಗ ಮುಖ್ಯ, ಮತ್ತು ಯಾರೂ ಮುಖ್ಯ ಅಲ್ಲ ನನಗೆ. ಸವಿತಾ, ಬಾಯಿ ಮುಚ್ಚಿ ಸಾಕು. ತಂದೆ ಬಗ್ಗೆ ಯೋಚನೆ ಮಾಡಕೊಂತಿಲ್ಲ ನೀನೆಂತ ಮಗಳ. ಛೀ, ನಿನ್ನ ನೋಡಿದ್ರೇ ಹಸೆ ಅಂತ ಅನ್ಸಕೊಂತೈತಿ. ತಂದೆ ಬಗ್ಗೆ ಯೋಚನೆ ಮಾಡಕೊಂತಿಲ್ಲ, ಮನೆಯವ್ರ ಬಗ್ಗೆ ಯೋಚನೆ ಮಾಡಕೊಂತಿಲ್ಲ, ಬರೀ ನೀನು ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಕೊಂತಿದ್ದಲ್ಲ. ನೀನು ಹೇಳೋದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಷ್ಟು ಜನ ಹುಡುಗ ಸರಿ ಇಲ್ಲ ಅಂತ ಹೇಳಕೊಂತಾರ, ಅಂದರೂ ನಿಂದ ನೀನು ಮಾತಾಡಕೊಂತಿದೆಯಲ್ಲ. ನಾಚಿಕೆ ಆಗಲ್ಲ ನಿನಗೆ? ಈಗ ಹೇಳಕೊಂತೀನಿ ಕೇಳು. ನೀನು ಮಾಡಾಕೊಂತಿರೋದು ಸರಿ ಇಲ್ಲ. ನೀನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಒಂದೇ ಹೆಜ್ಜೆ ಹೊರಗಡೆ ಇಡಕ್ಕೆ ನಾವು ಬಿಡೋಂಗಿಲ್ಲ. ನೀನು ಇವತ್ತು ಬಂದಿರೋ ಹುಡುಗನ್ನ ಮದುವೆ ಆಗಬೇಕು, ಆಗ್ತಿದೆಯಾ ಅಷ್ಟ. ಅವ್ರೇನಾರು ಒಪ್ಕೊಂಡ್ರು ಅಂತ ಒಂದೇ ಸುದ್ದಿ ಬಂತಂದ್ರೆ ಇನ್ನು ಒಂದು ವಾರದಲ್ಲೇ ಮದುವೆ ಇರ್ತೈತಿ. ನೀನು ಮದುವೆ ಆಗ್ಬೇಕಷ್ಟ. ಅದನ್ನು ಬಿಟ್ಟು ಅಪ್ಪಿ ತಪ್ಪಿ ಅಕ್ಕುಲು ಗಿಕ್ಕುಲು ಅಂತ ಏನಾದರೂ ಹೋದ್ರೆ ನಿನ್ನನ್ನು ಸಿಗದು ತೋರಣ ಕಟ್ಟಿಬಿಡ್ತೀನಿ ಬಾಗ್ಲಕ್ಕೆ, ನೆನಪಿರಲಿ. ಛೀ, ನಿನ್ನ ನೋಡಿದ್ರೆ ಹಸೆಯೇ ಅನ್ಸಾಕುಂತೈತಿ. ಹೆತ್ತ ತಂದೆ ಬಗ್ಗೆನ ಸ್ವಂತ ತಂದೆ ಬಗ್ಗೆನ ಯೋಚನೆ ಮಾಡ್ತಾ ಇಲ್ಲ. ನೀನೆಂತ ಮಗಳದಿದೆಯಾ? ಛೀ, ನೀನಂತ ಮಗಳು ಇರೋದಕ್ಕಿಂತ ಇಲ್ಲದೆ ಇರೋದೇ ಎಷ್ಟೋ ವಾಸಿ ಅಂತ ಅನ್ಸಾಕುಂತೈತಿ. ಸ್ವಲ್ಪನೂ ತಂದೆ ಬಗ್ಗೆ ಖಬರಿಲ್ಲ, ಏನಿಲ್ಲ. ಬರೀ ನಿನ್ನೆ ಮೊನ್ನೆ ಬಂದಿರೋನ ಬಗ್ಗೆನೇ ಯೋಚನೆ ಮಾಡಕೊಂತ. ನಾವು ನೋಡಿದ್ರೆ ಅಂತ ಲೋಫರ್ ಅದಾನ, ಅಂಥವ್ನ ಪರವಾಗಿ ಈಕಿ ಮಾತಾಡಕೊಂತ. ಇಂಥ ಬಂಗಾರದಂಥ ತಂದೆ ಬಿಟ್ಟು ಅಂತ ಲೋಫರ್ ಬೇಕಾಗಲ್ಲ ನಿನಗೆ? ನೋಡ್ತಿರು ಗೌರಿ, ಇನ್ನು ಮೇಲೆ ನಾ ಹೆಂಗಿರ್ತೀನಿ ಅಂತಂದು ನೋಡ್ತೀರಿ. ಇನ್ನು ಮೇಲೆ ಒಂದೇ ಫೋನ್ ಮುಟ್ಟು ಆಯ್ತು ನಿನಗೆ. ನಿನ್ನ ಫೋನ್ ನನ್ನ ಹತ್ರನೇ ಇರ್ತೈತಿ. ನಿನ್ನ ಮದುವೆ ಆಗಿ ನೀನು ಹೋಗೋವರೆಗೂ ನಿನ್ನ ಫೋನ್ ನನ್ನ ಹತ್ರನೇ ಇರ್ತೈತಿ. ಯಾವುದೇ ಕಾರಣಕ್ಕೂ ನಿನ್ನ ಫೋನನ್ನು ವಾಪಸ್ ಕೊಡೋಂಗಿಲ್ಲ ನಾನು. ಏ ಸವಿತಾ, ನನ್ನ ಕಪಾಳಕ್ಕೆ ಹೊಡೆದಿಯಲ್ಲ ನೀನು. ನೋಡ್ತೀರ, ನನ್ನ ಫೋನ್ ಸುಮ್ಮನೆ ನನಗೆ ಕೊಟ್ಟುಬಿಡು. ನನ್ನ ಫೋನ್ ತೊಗೊಂತಂದ್ರೆ ಯಾರು ನಿನಗೆ? ನನ್ನ ಫೋನ್ ನನಗೆ ಕೊಡು. ನಿನ್ನ ಫೋನನ್ನು ಇವಾಗ ಸೀದಾ ಹೋಗಿ ಮಾವರ ಕೈಯಾಗ ಕೊಡ್ತೀನಿ. ಇಸ್ಕೋ. ಅದು ಹೆಂಗೆ ಇಸ್ಕೋತಿದ್ದಿ? ನಡೀರೆ ಹೋಗೋಣ. ಅಲ್ಲಿ ಸವ್ವಿ, ನನ್ನ ದಾರಿಗೆ ಅಡ್ಡ ಬರಾಕುಂತಿಯಲ್ಲ ನೀನು. ನೋಡ್ತೀರ. ಅತ್ತಿರಿ, ಸಂಬಂಧ ಹೆಂಗಿತ್ತು? ಹುಡುಗ ಹೆಂಗಿದ್ದ? ಅಯ್ಯಂದ್ರ ಜನ ಮಾತ್ರ ಭಾರಿ ಒಳ್ಳೆಯರು ನೋಡ್ರಿ. ಹುಡುಗನು ಏನು ಚಂದ ಅದಾನ. ಎಷ್ಟು ಸಂಸ್ಕಾರವಂತ. ಮಾತಾಡಿದ್ರೆ ಎಷ್ಟು ತೂಕದಲ್ಲಿ ಮಾತಾಡ್ತೈತಂದ್ರೆ ಹುಡುಗ ಮಾತ್ರ ಭಾರಿ ಚಲೋ ಅದಾನ್ರಿ. ಅಳಿಯಂದ್ರೆ ನನಗಂತೂ ಈ ಸಂಬಂಧ ಭಾಳ ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಅವ್ರೇನಾರು ಒಪ್ಕೊಂಡ್ರಂದ್ರೆ ಗೌರಿ ಮದುವೆ ಮಾಡ್ಸಕ್ಕೆ ನಾನಂತೂ ಮೊದಲು ಹ್ಞೂ ಅಂತೀನಿ ನೋಡ್ರಿ. ಈ ಸಂಬಂಧ ಸಿಕ್ಕಿದ್ದೆ ನಮ್ಮ ಪುಣ್ಯನ ಅನ್ಬೇಕು. ನಿಜ, ಸಂಬಂಧ ಮಾತ್ರ ಭಾರಿ ಚಲೋ ಐತ್ರಿ ಅಳಿಯಂದ್ರೆ. ನಿಜ ರೀ ಅತ್ತಿರ, ನನಗೂ ಭಾಳ ಇಷ್ಟ ಆಯ್ತು. ಏನೋ ಮನಸ್ಸು ಒಂಥರ ಕೆಟ್ಟದಂಗೆ ಆಗ್ಬಿಟ್ಟಿತ್ತು, ಮನಸ್ಸಿಗೆಲ್ಲ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಈಗ ಅವರು ಬಂದು ನಡ್ಕೊಂಡು ಹೋದ್ಮೇಲೆ ಅವ್ರ ಮಾತೆಲ್ಲ ಕೇಳಿದ ಮೇಲೆ ಏನೋ ಒಂಥರ ಸಮಾಧಾನ ಅನ್ಸಕೊಂತೈತಿ, ಖುಷಿ ಅನ್ಸಕೊಂತೈತಿ. ಹೆಂಗಾರ ಮಾಡಿ ಗೌರಿನೊಂದು ಒಪ್ಪಿಸಿ ಈ ಮದ್ವೆ ಮಾಡಿಬಿಟ್ರೆ ನಂಗೆ ಚಿಂತಿನ ತಪ್ಪಿಡ್ತೈತಿ ನೋಡ್ರಿ ಅತ್ತಿರ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಳಿಯಂದ್ರೆ. ಇವತ್ತ ನೋಡಿದ್ರೆ ಇಲ್ಲ ಗೌರಿ ಬರ್ತಾಳ ಏನಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಂದಿದ್ಲು, ಚಂದಂಗೆ ಮಾತಾಡಿಲ್ಲ. ಆಕಿನೂ ಒಪ್ಕೋಬೋದು ಮದುವೆಗೆ. ಒಪ್ಕೊಂಡ ತಕ್ಷಣ ಮದುವೆ ಮಾಡಿಬಿಟ್ರೆ ಆಯ್ತು. ಮನಸ್ಸು ಚೇಂಜ್ ಮಾಡೋಕ್ಕಿಂತ ಮುಂಚೆ ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತೈತಿ. ಸರಿತಾ ಲಲಿತಾ, ಚಲೋ ಆತ ನೀವು ಬಂದಿದ್ದು. ಇನ್ನೇ ನಾನು ನಿಮ್ಮನ್ನು ಕರಿಬೇಕಂತ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ ನೋಡ್ರವ. ಹುಡುಗ ಹೆಂಗೆ ಅನ್ಸಿದವ ನಿಮಗೆ? ಹುಡುಗನ ಮಂತನ ಇಲ್ಲ. ಹೆಂಗೆ ನಿಮ್ಗೆ ಇಷ್ಟ ಆತ? ಅಮ್ಮರ, ಅದೇನು ಸಮಸ್ಯೆ ಇಲ್ಲ. ಹುಡುಗನ ಮನೆಯವರೆಲ್ಲ ಚಲೋನ ಅದಾರ. ಮಾವರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ರೀ. ಮುಖ್ಯವಾದ ವಿಷಯನ ಹೇಳವ, ಅದೇನಂತಂದು? ಅಂಕಲ್, ನಾವೆಷ್ಟೇ ಪ್ರಯತ್ನ ಪಟ್ಟರು, ಏನೇ ಹೇಳಿದ್ರು ಗೌರಿ ಮಾತ್ರ ಈ ಮದುವೆಗೆ ಒಪ್ಕೊಳಕ್ಕೆ ರೆಡಿನೇ ಇಲ್ಲ. ಆಕೆ ಬರೀ ಅಕುಲನ್ನ ಮದುವೆ ಆಗಬೇಕು ಅಂತ ಅನ್ನಕುಂತ. ಅಂಕಲ್, ನಮಗಂತೂ ಹೆಂಗೆ ಆಕಿನ ಒಪ್ಪಿಸ್ಬೇಕಂತನೇ ಗೊತ್ತಾಗ್ತಾ ಇಲ್ಲ. ನಾವು ಅಕುಲ್ ಎಂಥವನು ಏನು ಅಂತಂದು ಎಷ್ಟು ತಿಳಿಸಿ ಹೇಳಿದ್ವಿ. ವಿಡಿಯೋ ಕೂಡ ತೋರಿಸಿದ್ವಿ. ಏನು ತೋರಿಸಿದ್ರು, ಏನು ಹೇಳಿದ್ರು ಆಕೆಗೆ ನಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ ಮಾವರ. ಅದಕ್ಕೆ ದಯವಿಟ್ಟು ಒಂದು ಸಲ ನೀವು ಆಕೆ ಹತ್ರ ಮಾತಾಡಿದ್ರೆ ಒಳ್ಳೇದಂತ ಅನ್ಸಕೊಂತೈತಿ. ಇದಕ್ಕೂ ಮಿಕ್ಕಿ ಆಕಿನ ಒಪ್ಸಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ ರೀ ಮಾವರ. ಅದಕ್ಕೆ ದಯವಿಟ್ಟು ಒಂದು ಸಲ ನೀವು ಕುತ್ಕೊಂಡು ಮಾತಾಡ್ರಿ, ನೀವು ಹೇಳ್ರಿ. ನಾವು ಪ್ರಯತ್ನ ಪಡ್ತೀವಿ, ನಾವು ಇಲ್ಲಿಗೇನು ಕೈ ಬಿಡಂಗಿಲ್ಲ ರೀ ಮಾವರ. ಆದರೆ ನೀವು ಒಂದು ಸಲ ಮಾತಾಡಿದ್ರೆ ಚಲೋ ಅಂತ ನಮ್ಗನ್ನಿಸ್ತು. ನೀವು ಮಾತಾಡ್ರಿ, ನಿಮ್ದಾದ್ಮೇಲೆ ನಾವು ಮಾತಾಡ್ತೀವಿ. ಒಟ್ಟಿನಲ್ಲಿ ಹೆಂಗಾರ ಮಾಡಿ ಗೌರಿನ ಈ ಮದುವೆಗೆ ಒಪ್ಪಿಸಬೇಕು ರೀ ಮಾವರ.